ಏನಮ್ಮ ನಮ್ಗೆ ಬೈತಾ ಇದ್ರಲ್ಲ, ಈಗೇನ್ ಹೇಳ್ತೀರಾ? ಈ ಟೈಮಲ್ಲಿ ಈ ಹುಡುಗನಿಗೆ ಇಲ್ಲೇನ್ ಕೆಲ್ಸ? ಇವನು ಇವಳ ಅಕ್ಕನ್ ಗಂಡ ಅಲ್ವಾ? ಈ ಟೈಮಲ್ಲಿ ಇವ್ನ ಹೆಂಡತಿ ತಂಗಿ ಜೊತೆ ಬಾಗ್ಲ ಚಿಲ್ಕ ಹಾಕೊಂಡು ಏನ್ ಮಾಡ್ತಾ ಇದ್ದ? ಅಲ್ಲಮ್ಮ, ಡಾಕ್ಟರ್ ಆಗಿ ಇಂಥ ಕೆಲಸ ಮಾಡ್ಕೊಂಡಿರಕ್ ನಾಚಿಕೆ ಆಗಲ್ವಾ ನಿನ್ಗೆ? ಪೇಷಂಟ್ಗಿಂತ ಗಂಡಸರು ಬಂದು ಹೋಗೋ ಜಾಗ ಆಗಿದೆ ಇದು. ಸಾಕ್ ನಿಲ್ಲಿಸ್ರಿ. ಆಗ್ಲಿ ನೋಡ್ತಾನೆ ಇದೀನಿ, ಬೇಕಾಬಿಟ್ಟಿ ಮಾತಾಡ್ತಿದ್ರಲ್ಲ. ಒಂದ್ ಹೆಣ್ಣಿನ ಬಗ್ಗೆ ಏನೂ ಗೊತ್ತಿಲ್ಲದೆ ಹೀಗೆಲ್ಲ ಮಾತಾಡೋದು ಸರಿನಾ? ನಿಧಿಯವ್ರಿಗೆ ತುಂಬಾ ಜ್ವರ ಇತ್ತು, ಮನೇಲಿ ಯಾರೂ ಇರಲಿಲ್ಲ, ಅದಕ್ಕೆ ಸಹಾಯ ಮಾಡಕ್ ಬಂದಿದ್ದೆ. ಅದನ್ನ ನಿಮ್ಮ ಮನ್ಸಿಗೆ ಬಂದಂಗೆ ಅರ್ಥ ಮಾಡ್ಕೊಡ್ತಿದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ? ಅದು ಅಲ್ಲದೆ ಇವ್ರ ಬಗ್ಗೆ, ಇವ್ರ ವ್ಯಕ್ತಿತ್ವದ ಬಗ್ಗೆ ಏನ್ ಗೊತ್ತಿದೆ ನಿಮ್ಗೆ? ಕೇಳೋಕೆ ತುಂಬಾ ಚೆನ್ನಾಗಿದೆ. ಕಳ್ಳರಿಗೆ ಕದಿಯೋದಕ್ಕೆ ಒಂದ್ ಕಾರಣ ಬೇಕಿರುತ್ತೆ. ಮಾಡೋದೆಲ್ಲ ಮಾಡ್ಬಿಟ್ಟು ಆಮೇಲೇನೋ ಸಮರ್ಥನೆ ಕೊಡೋದು. ಎಲ್ಲ ಸರಿಗಿದ್ರೆ ಯಾಕ್ರಿ ಗುಟ್ಟಾಕ್ ಬರ್ಬೇಕು? ಸಾಕ್ ನಿಲ್ಸ್ರಿ. ಏನ್ರಿ ಗುಟ್ಟಾಗ್ ಬರೋದು? ಹಾ, ಅವ್ನು ಇಲ್ಲಿರೋದು ನಮ್ಗೆ ಗೊತ್ತಿದೆ. ಮರ್ಯಾದೆ ಬಗ್ಗೆ ಮಾತಾಡ್ತಿದ್ದೀರಲ್ಲ, ನಿಮ್ ಮರ್ಯಾದೆ ಏನು ಅಂತ ನಾವು ತೋರ್ಸ್ಕೊಟ್ಬಿಟ್ರೆ? ಅಲ್ರಿ, ಬೇರೆ ಮನೆ ಹೆಣ್ಮಕ್ಳ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಿರಲ್ಲ, ನಿಮ್ ಮನೇಲಿ ಹೆಣ್ಮಕ್ಳೇ ಇಲ್ವಾ? ಅದು ಇರೋದನ್ನ ಏನ್ರಿ ಇರೋದು? ವಿಷ ಹರಡೋ ಕೆಲಸ ಮಾಡ್ತಾ ಇದ್ದೀರಾ ನೀವು. ಕರ್ಣ ಎಂತನು, ನಿಧಿ ಗುಣ ಎಂತದು ಅಂತ ನನಗ್ ಚೆನ್ನಾಗ್ ಗೊತ್ತು. ಹೊರಗಿನವ್ರು ಬಂದು ಬಾಯಿ ಬಂದಂಗ್ ಮಾತಾಡಿದ್ರೆ ನಾನ್ ಸುಮ್ಮನಿರಲ್ಲ. ಅಲ್ರಿ, ಯಾವಾಗ್ಲೂ ನೀವು ಬೇರೆ ಮನೆ ಗೇಟ್ ನೋಡ್ಕೊಂಡೇ ಕೂತಿರ್ತೀರಾ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ. ಛೀ, ನಿಮ್ ಕೊಳಕ್ ಮನ್ಸಿಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಬೇರೆಯವ್ರ ಹೆಸರನ್ನ ಹಾಳು ಮಾಡಕ್ ನೋಡ್ಬೇಡಿ. ಮೊದ್ಲು ಇಲ್ಲಿಂದ ಹೊರಟೋಗಿ, ಗೆಟ್ ಲಾಸ್ಟ್. ಅಯ್ಯ ನಡೀರಿ, ಇವ್ರಿಗೆ ತಲೆ ಬಿಸಿಲ್ದಿದ್ಮೇಲೆ ನಾವೇನ್ ಮಾಡೋದು? ನಡೀರಿ.